ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ನಂದಿನಿ ಹೆಬ್ಬಾರ್. ಕಲ್ಪನಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬಿಡಿಸಲಾಗದ ಬಂಧ 2ನೇ ಅಧ್ಯಾಯ ಕೇಳಿ, ಹೇಗಿದೆ ಹೇಳೋದನ್ನು ಮಾತ್ರ ಮರಿಬೇಡಿ. ಕಡೆಯಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಏಯ್ ಮಗ, ನೋಡೋ ಅಲ್ಲಿ ಹೇಗಿದ್ದಾಳೆ. ಆಹಾ, ಆ ಒಣಪು ವಯ್ಯಾರ ನೋಡ್ತಿದ್ರೆ ಕಣ್ಣು ಮುಚ್ಚೋಕೆ ಮನ್ಸಾಗ್ತಿಲ್ಲ ಕಣೋ ಎಂದು ಹೇಳಿದನೊಬ್ಬ. ಮಗ, ನೀನ್ ಹೇಳಿದ್ದು ನಿಜಾನೇ ಕಣೋ. ಕಾಲೇಜ್ ಎದುರಿಗೆ ಹೋದರೆ ಕಣ್ಣು ಎಷ್ಟು ತಂಪಾಗುತ್ತೋ ಅದಕ್ಕಿಂತ ಜಾಸ್ತಿನೇ ಕಣ್ಣು ಮತ್ತೆ ಮನಸ್ಸು ತೃಪ್ತಿಯಾಗ್ತಿದೆ ಇಲ್ಲಿಗೆ ಬಂದು ಎಂದು ಹೇಳಿದ ಮತ್ತೊಬ್ಬ. ಏನೇ ಹೇಳು ಮಗ, ಈ ಕಾಲದಲ್ಲಿ ಕೂಡ ಜನ ದೇವಸ್ಥಾನಕ್ಕೆ ಭಕ್ತಿ ಕಾರಣಕ್ಕೆ ಬರ್ತಾರೆ. ಆ ದೇವರು ವರ ಕೊಡ್ತಾನೆ. ನಾವು ನೋಡು, ಜಸ್ಟ್ ಹೀಗೆ ಬಂದು ಪ್ರದಕ್ಷಿಣೆ ಹಾಕಿದ್ದಷ್ಟೇ, ಈಗ ನೋಡು ನಮ್ಮ ಮನಸ್ಸಿನ ಕೋರಿಕೆ ಎಷ್ಟು ಬೇಗ ಈಡೇರಿದೆ ಎಂದ ಮತ್ತೊಬ್ಬ. ಆಹಾ, ಅಲ್ಲಿ ನೋಡು ಮಗ, ಉರುಳು ಸೇವೆ ಹೆಸರಲ್ಲಿ ಅಂಗಾಂಗ ದರ್ಶನ ಆಗ್ತಿದೆ. ಆ ಮೈಗೆ ಅಂಟಿರೋ ಬಟ್ಟೆಯಲ್ಲಿ ಆ ಆಂಟಿ ಅದೆಷ್ಟು ಹಾಟ್ ಆ್ಯಂಡ್ ಸೆಕ್ಸಿಯಾಗಿದ್ದಾರೆ ಎಂದು ಜೊಲ್ಲು ಸುರಿಸುತ್ತಾ ನುಡಿದವನ ಮಾತಿಗೆ ಎಲ್ಲರ ನೋಟ ಅತ್ತ ಸರಿದಿತ್ತು. ಕಣ್ಣು ಬಾಯಿ ಬಿಟ್ಕೊಂಡು ಉರುಳು ಸೇವೆ ಮಾಡುತ್ತಾ ಇದ್ದವರನ್ನೇ ನೋಡುತ್ತಾ ನಿಂತವರ ನೋಡಿದ ನೈದಿಲೆ ಅವರ ಸನಿಹಕ್ಕೆ ಬಂದು, ಏಯ್, ನಿಮಗೇನು ಅಕ್ಕ ತಂಗಿರಿ ಇಲ್ವಾ ಎಂದು ಸಿಟ್ಟಲ್ಲಿ ಕೇಳಿದಳು. ಎಲ್ಲರ ನೋಟವೀಗ ನೈದಿಲೆ ಮೇಲೆ ಹೋಗಿತ್ತು. ಗರ್ಭಿಣಿ ಕಳೆ ಮೊಗದಲ್ಲಿ ಎದ್ದು ಕಾಣುತ್ತಿತ್ತು. ಅವಳನ್ನೇ ದೀರ್ಘವಾಗಿ ನೋಡಿದವರು, ಅಕ್ಕ ತಂಗಿರು ಇದ್ದಾರೆ, ಆದರೆ ಇಲ್ಲದೇ ಇರೋದು ಡ್ಯಾಶ್ ಮಾತ್ರ. ಅದಕ್ಕೆ ಬೇಬಿ ಇಲ್ಲಿಗೆ ಬಂದಿರೋದು. ನೋಡು, ಈ ದೇವರು ಕೇಳಿದ ಕೂಡಲೇ ವರ ಕೊಡೋ ಹಾಗೆ ಕಣ್ತಂಪು ಮಾಡ್ತಿದ್ದಾನೆ ಎಂದು ಅಸಹ್ಯವಾಗಿ ಮಾತನಾಡಿದ ಅವರಲ್ಲೊಬ್ಬ. ಥೂ, ಹೇಗಿದೆ ಮೈಗೆ? ನಾಲಿಗೆ ಹರಿಬಿಟ್ಟು ಮಾತನಾಡಿದರೆ ಮುಂದೆ ಮಾತಾಡೋಕೆ ನಾಲಿಗೆಯೇ ಇರಲ್ಲ, ಹುಷಾರ್ ಎಂದು ಬೆರಳು ತೋರಿಸಿದಳು ನೈದಿಲೆ. ಮೈಯೆಲ್ಲ ಹೀಟ್ ಆಗೋಗಿದೆ ಕಣೆ, ತಂಪು ಮಾಡೋಕೆ ನೀನು ಬರ್ತೀಯಾ? ಬೇಕಾದರೆ ದುಡ್ಡು ಕೊಡ್ತೀವಿ. ನೋಡಿದ್ರೆ ಸಿಕ್ಕಾಬಟ್ಟೆ ಎಕ್ಸ್ಪೀರಿಯನ್ಸ್ ಇರೋ ಹಾಗೆ ಕಾಣ್ತಿದ್ಯಾ ಸ್ವಲ್ಪ. ಕೋಆಪ್ರೇಟ್ ಮಾಡು ಸಾಕು ಎಂದ ಮತ್ತೊಬ್ಬ, ಎದುರಿಗೆ ಇರುವಾಗ ನೈದಿಲೆ ಮೇಲಿಂದ ಕೆಳಕ್ಕೆ ನೋಡುತ್ತಾ. ಮೈಯೆಲ್ಲ ಹೀಟ್ ಆಗಿದ್ರೆ ನೀನು ದುಡ್ಡು ಖರ್ಚು ಮಾಡೋದೇ ಬೇಡ ಕಣೋ, ಹಾಗೆ ನಾನು ತಂಪು ಮಾಡ್ತೀನಿ ಎನ್ನುವ ಸ್ವರ ಕೇಳಿಸಿತು ಹಿಂದಿನಿಂದ. ಎಲ್ಲ ತಿರುಗಿ ಅತ್ತ ನೋಡಿದರೆ ಅಲ್ಲಿ ನಿಂತಿದ್ದಳು ಸುಂದರಿಯೊಬ್ಬಳು. ಓ ಹೌದಾ, ಹಾಗಿದ್ರೆ ಸರಿ ಕಣೋ, ಬಾ, ಮೊದಲು ಯಾರಿಂದ ಶುರು ಮಾಡಲಿ ನೀವೇ ಡಿಸೈಡ್ ಮಾಡಿ. 4 ಜನ ಇದ್ದೀರಾ, ಯಾರಿಗೂ ಬೇಜಾರಾಗಬಾರ್ದು ಅಲ್ವಾ ಎಂದಳು ಅವಳು. ಏಯ್, ಏನಮ್ಮ, ದೇವಸ್ಥಾನಕ್ಕೆ ಬಂದು ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ಸ್ವಲ್ಪ ಕೂಡ ಅಸಹ್ಯ ಆಗಲ್ವಾ ನಿನಗೆ? ನಿನ್ನಂಥವರು ಇರೋದಕ್ಕೆ ಹುಡುಗರು ಇಷ್ಟೊಂದು ಹಾಳಾಗಿರೋದು ಎಂದು ಕೋಪದಲ್ಲಿ ಹೇಳಿದಳು ನೈದಿಲೆ. ಓ ಹೌದಾ, ನನ್ನಂಥವರು ಇರೋದಕ್ಕೆ ಇಂಥವರು ಇರೋದಾ? ಹಾಗಿದ್ರೆ ನಿನ್ನಂಥ ಸಾಧ್ವಿ ಶಿರೋಮಣಿ ಕೂಡ ಇದ್ದೀಯಾ? ಮತ್ಯಾಕೆ ಇವರು ನಿನ್ನನ್ನೇ ಛೇಡಿಸ್ತಾ ಇದ್ರು ಎಂದು ನೈದಿಲೆಯನ್ನೇ ಪ್ರಶ್ನೆ ಮಾಡಿದಳು. ಓ ಅಷ್ಟೇ ತಾನೇ, ನಿಮಗೆ ಓಕೆ ಅಂದರೆ ನನಗೂ ಓಕೆನೇ ಎಂದ ಸುಂದರಿ ಎದುರಿಗೆ ನಿಂತವನ ಶರ್ಟ್ ಹಿಡಿದವಳು ಒಮ್ಮೆಲೇ ಎಳೆದರೆ ಗುಂಡಿಯೆಲ್ಲ ಕಿತ್ತು ಹೋಗಿತ್ತು. ಏಯ್, ಏನೇ ಮಾಡ್ತಿದ್ಯಾ ಎಂದು ಚೀರಿದವನ ಕೆನ್ನೆಗೆ ಬೀಸಿ ಹೊಡೆದರೆ ಸುಂದರಿ, ನೀನು ಹೇಳಿದ್ದೇ ಮಾಡ್ತಿದ್ದೀನಿ ಕಣೋ ಎಂದಳು. ಓಯ್, ನಂಗೆ ಹೊಡಿತ್ಯಾ? ಎಷ್ಟೇ ಧೈರ್ಯ ನಿಂಗೆ ಎಂದು ಮುಂದೆ ಬಂದವನ ಎದೆಗೆ ಜಾಡಿಸಿ ಒದ್ದ ಸುಂದರಿ. ಇಷ್ಟೇ ಅಲ್ಲ ಕಣೋ, ಇನ್ನೂ ಸಿಕ್ಕಾಪಟ್ಟೆ ಧೈರ್ಯ ಇದೆ, ನೋಡ್ತೀಯಾ ಎಂದು ಆವಾಜ್ ಹಾಕಿದಳು. ಅವಳು ಕೊಟ್ಟ ಏಟು ನೋಡಿ ಒಳಗೆ ಭಯವಾದರೂ ತೋರಿಸಿಕೊಳ್ಳದೆ ಏಯ್ ನಿನ್ನ ಎಂದು ಅವಳ ಮೇಲೆ ಮುಗಿಬಿದ್ದ ಉಳಿದ ಮೂವರಿಗೂ ಸರಿಯಾಗಿ ಕಜ್ಜಾಯ ಕೊಟ್ಟ ಸುಂದರಿ ಎಲ್ಲರ ಬಟ್ಟೆ ಬಿಚ್ಚಿಸಿ ಬರೀ ಚಡ್ಡಿಯಲ್ಲಿ ನಿಲ್ಲಿಸಿದವಳು, ಈಗ ನೀವೆಲ್ಲ ಇದೇ ಅವತಾರದಲ್ಲಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕ್ತೀರಾ ಎಂದು ಅಬ್ಬರಿಸಿದಳು. ಏಯ್, ನಿಂಗಿನ್ನೂ ನಾವ್ಯಾರು ಅಂತ ಗೊತ್ತಿಲ್ಲ ಕಣೆ, ಇದೆಲ್ಲ ನಿನಗೆ ಒಳ್ಳೆಯದಲ್ಲ, ಮುಂದೆ ತುಂಬ ಎದುರಿಸಬೇಕಾಗುತ್ತೆ ನೀನು ಎಂದು ಬೆರಳು ತೋರಿಸಿ ಹೇಳಿದವನ ಬೆರಳನ್ನೇ ತಿರುಚಿದವಳು. ಆರಿದ್ರ, ACP ಆರಿದ್ರ ಕಣೋ ನಾನು, ಅಂದರೆ ನಿಮ್ಮ ಪಾಲಿಗೆ ಇನ್ನೂ ದರಿದ್ರ ಹಿಡಿತು ಅಂತಾನೆ ಅರ್ಥ. ಹಾಕ್ರೋ ಪ್ರದಕ್ಷಿಣೆ ಎಂದು ಅವರನ್ನ ಮುಂದೆ ನೂಕಿ ಅವರ ಹಿಂದೆಯೇ ನಡೆದಳು. ಹೆಂಗಸರ ಅರೆಬೆತ್ತಲೆಯಾಗಿ ನೋಡಿ ಮಜಾ ತೆಗೆದುಕೊಳ್ಳುವ ಪುಂಡರೇ ಈಗ ಅರೆಬೆತ್ತಲೆಯಾಗಿ ತಿರುಗುವಂತೆ ಮಾಡಿದ ಕೀರ್ತಿ ನಮ್ಮ ಕಥಾನಾಯಕಿ ಆರಿದ್ರಾಗೆ ಸಲ್ಲಬೇಕು. ಸಾರಿ ಮೇಡಮ್, ನೀವ್ಯಾರು ಅಂತ ಗೊತ್ತಿಲ್ಲದೆ ತಪ್ಪಾಗಿ ಮಾತನಾಡಿದೆ ನಿಮ್ಮ ಬಗ್ಗೆ ಎಂದಳು ನೈದಿಲೆ ಪಶ್ಚಾತ್ತಾಪದಿಂದ ಕ್ಷಮೆ ಕೇಳಿದಳು. ಕೈನಲ್ಲಿ ತೆಂಗಿನಕಾಯಿ ಇದೆ ತಾನೆ, ಇಂಥವರು ನಾಲಿಗೆ ಹರಿಬಿಟ್ಟಾಗ ಅದರಲ್ಲಿ ಸರಿಯಾಗಿ ಕೊಟ್ರೆ ಅನ್ನಿಸಿಕೊಳ್ಳುವ ಪ್ರಮೇಯವೇ ಬರಲ್ಲ. ಇಂಥವರಿಗೆ ಸಲುಗೆ ಸಿಗೋದು ನೀವು ಏನೂ ಮಾಡದೆ ಸುಮ್ಮನೆ ಇದ್ದಾಗ ಅಷ್ಟೇ ಎಂದ ಆರಿದ್ರ ಸ್ಟೈಲ್ ಆಗಿ ಅಲ್ಲಿಂದ ನಡೆದಳು. ಏಯ್, ಏನ್ರೋ ನಿಂತಿದ್ದೀರಾ, ಹಾಕಿ ಪ್ರದಕ್ಷಿಣೆ, ಇಲ್ಲ ಅಂದರೆ ಊರೆಲ್ಲ ಹೀಗೆ ಮೆರವಣಿಗೆ ಮಾಡಿಸ್ಬಿಡ್ತೀನಿ, ಹುಷಾರ್ ಎಂದು ಹೆದರಿಸಿ ಅವರ ಹತ್ತಿರ ಪ್ರದಕ್ಷಿಣೆ ಹಾಕಿಸಿ, ಇನ್ನೊಂದು ಸಲ ಹುಡುಗಿಯರ ಛೇಡಿಸೋದು ಗೊತ್ತಾದರೆ ಇವತ್ತು ಇಲ್ಲಿ ಹಾಕಿರೋ ಪ್ರದಕ್ಷಿಣೆ ಆಮೇಲೆ ಊರೆಲ್ಲ ಹಾಕಿಸ್ಬಿಡ್ತೀನಿ.
ಅದು ಟಿವಿಯಲ್ಲಿ ಲೈವ್ ತೋರಿಸಿ ಹೋಗ್ರೋ ಇಲ್ಲಿಂದ ಎಂದು ರೇಗಿ ಅಲ್ಲಿಂದ ದೇವಸ್ಥಾನದ ಒಳಗೆ ಬಂದಳು. ಏಯ್, ಇಲ್ಲೂ ಕೆಲಸ ಮಾಡ್ಬೇಕಾ? ಬಂದಿರೋದು ದೇವರಿಗೆ ಕೈ ಮುಗಿಯೋಕೆ, ಅದೊಂದು ಬಿಟ್ಟು ಮತ್ತೆಲ್ಲ ಮಾಡು ನೀನು ಎಂದು ರೇಗಿದ ಆರಿದ್ರ ಅಮ್ಮ ಸೌಭಾಗ್ಯ. ಬಾಗಿ, ಭಕ್ತಿ ಅನ್ನೋದು ತೋರಿಕೆಯಲ್ಲಿ ಅಲ್ಲ, ಮನಸ್ಸಲ್ಲಿರಬೇಕು. ಅಷ್ಟಕ್ಕೂ ಇಂತಹ ಪುಂಡರ ಸೊಕ್ಕು ಇಳಿಸೋದು ನನ್ನ ಕರ್ತವ್ಯ. ಅಷ್ಟಕ್ಕೂ ನನ್ನ ಕರ್ತವ್ಯಕ್ಕೆ ಸಮಯ ಸಂದರ್ಭ ಅಂತೆಲ್ಲ ಇರಲ್ಲ ಎಂದಳು ಆರಿದ್ರ. ಸರಿಯಾಗಿ ಹೇಳಿದೆ ಕಣಮ್ಮ. ಆ ದೇವರು ಯಾವಾಗಲೂ ನಿನ್ನಂಥ ನಿಸ್ವಾರ್ಥದಿಂದ ಕೆಲಸ ಮಾಡೋರ ಬೆನ್ನಿಗೆ ಇರ್ತಾರೆ. ತಗೋ ಮಂಗಳಾರತಿ ಎಂದು ಶಂಕರ ಶಾಸ್ತ್ರಿಗಳು. ಅವರಿಗೂ ದೇವಸ್ಥಾನದ ಪ್ರಾಂಗಣದಲ್ಲಿ ನಡೆದ ಘಟನೆ ಗೊತ್ತಾಗಿತ್ತು. ನೀವೊಬ್ಬರು ಕಮ್ಮಿ ಇದ್ರಿ ಶಾಸ್ತ್ರಿಗಳೇ ಇವಳ ಉಬ್ಬಿಸೋಕೆ. ಈಗಲೇ ಹಿಡಿಯೋಕ್ಕಾಗಲ್ಲ. ತಾನೊಂದು ಹೆಣ್ಣು ಅನ್ನೋದನ್ನು ಮರೆತು ಕೂತಿದ್ದಾಳೆ. ಇವಳಿಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಈ ಜಾತಕ ಪೂಜೆ ಮಾಡಿಕೊಡಿ ಎಂದರು ಸೌಭಾಗ್ಯ. ಬಾಗಿ, ನೀನು ಮತ್ತೆ ಶುರು ಮಾಡಿದ್ಯಾ ಎಂದಳು ಆರಿದ್ರ ಹಣೆ ತೀಡಿಕೊಳ್ಳುತ್ತಾ. ಸುಮ್ಮನೆ ಇರು ನೀನು, ನಿಂಗೇನ್ ಗೊತ್ತು ತಾಯಿಯಾದವಳ ಕಷ್ಟ ಎಂದು ರೇಗಿ ಮಗಳ ಬಾಯಿ ಮುಚ್ಚಿಸಿದವರು ಶಾಸ್ತ್ರಿಗಳ ಕೈಗೆ ಜಾತಕ ಕೊಟ್ಟರು.